ಸೊ ಲಾಲ್ಬಾಗ್ ಯಾವತ್ತೂ ಕೂಡ ಜಾತ್ಯತೀತ ಪರಂಪರೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಹೈದರ್ ಅಲಿ ಅವರು ಈ ಲಾಲ್ಬಾಗ್ಗೆ ಅಡಿಪಾಯ ಹಾಕಿದ್ದು ಇತಿಹಾಸ ಇದೆ. ಬ್ರಿಟಿಷರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ನಾವು ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ಇನ್ನ 3 ಇಂಥ ಉದ್ಯಾನವನವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ನಾನು ನಮ್ಮ ಮಿಲಿಟರಿ ಲ್ಯಾಂಡ್ ಒಂದು ಭಾಗದಲ್ಲಿದೆ, ಅದು ಕೂಡ ಈಗ ನಾನು ಮಿಲಿಟರಿ ಲ್ಯಾಂಡ್ ಅನ್ನ ನಮಗೆ ವಹಿಸಿ ನಾವು ಅದನ್ನ ನಿಮ್ಮೆ ವರ್ಷದಲ್ಲಿ ಇರ್ತದೆ. ಆದರೆ ನಾವು ಇಂಥ ಒಂದು ಹೊಸ ಕಬ್ಬನ್ ಪಾರ್ಕ್ ಲಾಲ್ಬಾಗು ಇಂಥ ಒಂದು ಭವ್ಯವಾದಂಥ ಇನ್ನು 3 ಕಡೆ ಮಾಡಬೇಕು ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಒಂದು ಜಾಗ ಕೂಡ ನಾನು ಈಗಾಗಲೇ ಪತ್ರವನ್ನ ಬರೆದಿದ್ದೇನೆ. ಸದ್ಯದಲ್ಲೇ ನಾನು ನಮ್ಮ ರಕ್ಷಣಾ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೇನೆ. ವಾರಣಾಸಿಯಲ್ಲಿ ಈಗಾಗಲೇ ಡಿಫೆನ್ಸ್ ಲ್ಯಾಂಡ್ನ ತೆಗೆದುಕೊಂಡು ಆದೇಶ ಆಗಿರೋದು ದಾಖಲೆ ಕೂಡ ನಮ್ಮ ಅಧಿಕಾರಿಗಳು ನನಗೆ ತಲುಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತ ಕೆಲವು ಜಾಗವನ್ನ 3 ಜಾಗವನ್ನ ಈಗಾಗಲೇ ಅರಣ್ಯ ಇಲಾಖೆಯವರ ಹತ್ರ ಮಾತಾಡಿದ್ದೀನಿ. ಅಲ್ಲೂ ಕೂಡ ಪಾರ್ಕ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ನು, BDA ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಜವಾಬ್ದಾರಿಯನ್ನು ವಹಿಸಿ ಈ ನಮ್ಮ ಕಾಲದಲ್ಲಿ ಹೊಸ ಇನ್ನ ಒಂದು 3-4 ಪಾರ್ಕ್ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಇದು ನಾನು ತಮಗೆ ತಿಳಿಸ್ಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದೇನೆ. ಬಹುಶಃ ಆದಷ್ಟು ಜಲ್ದಿ ಎಲ್ಲ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಯಾವ್ಯಾವ ರೀತಿ ರೂಪರೇಷೆಯನ್ನು ಕೊಡಬೇಕು, ನಮ್ಮ ಅರಣ್ಯ ಇಲಾಖೆಯಲ್ಲಿ ಇದ್ದಂತ ಬೆಂಗಳೂರಿನ ಒಳಗಡೆ ಇರುವಂತ ಜಾಗಗಳನ್ನ ಸಾರ್ವಜನಿಕರ ಬದುಕಿಗೆ ಅವರ ಹೆಸರನ್ನ ಕಾಪಾಡಲಿಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನವನ್ನ ಮಾಡಿದ್ದೇನೆ. ಇನ್ನೊಂದು ಆಗಸ್ಟ್ 15ನೇ ತಾರೀಕು ಇಡೀ ರಾಜ್ಯದಲ್ಲೇ ಒಂದು ಹೊಸ ನೂತನವಾಗಿ ಹೆಸರನ್ನ ಯಾವ ರೀತಿ ಬೆಳೆಸಿ ಪ್ರತಿಯೊಬ್ಬರ ರೈತರ ಬದುಕನ್ನ ಹೆಸರನ್ನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ರೈತರಿಗೂ ಸರ್ಕಾರಕ್ಕೂ ಕೂಡ ಒಂದು ಪಾಲ್ದಾರಿಕೆಯ ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ನಿಮ್ಮೆಲ್ಲರೂ ಕೂಡ ಗಮನಿಸ್ತೇ ಅದರ ವಿಚಾರವನ್ನ ನಾನು ತಿಳಿಸ್ತೇನೆ. ಸೊ 100 ದಿನ ಕಾರ್ಯಕ್ರಮ ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. ಅನೇಕ ಎಲ್ಲ ರಂಗದಲ್ಲೂ ಕೂಡ ಯಾವ ರೀತಿ ರೈತರ ಬದುಕಿಗೆ ಶಕ್ತಿಯನ್ನು ತುಂಬಬೇಕು ಆ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ತಾವು ಕೂಡ ನನ್ನ ಮಾಧ್ಯಮ ಸ್ನೇಹಿತರು, ನಾಗರಿಕರಿಗೆ ಈ ಒಂದು ಫಲ ಇಲ್ಲ, ಇಲ್ಲಿ ಬರೀ ಪುಷ್ಪ ಇದೆ, ಆ ಪುಷ್ಪ ಪ್ರದರ್ಶನಕ್ಕೆ ಭಾಗವಹಿಸಬೇಕು, ನೋಡಬೇಕು, ಆನಂದ ಪಡಬೇಕು. ನಮ್ಮೆಲ್ಲ ಅಧಿಕಾರಿಗಳು, ನನ್ನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಯಾವ ರೀತಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ, ಚಿತ್ರಗಳನ್ನು ಬಿಡಿಸಿದ್ದಾರೆ, ಇತಿಹಾಸವನ್ನು ತೋರಿಸಿದ್ದಾರೆ, ಅದೆಲ್ಲ ಮತ್ತೆ ಇತಿಹಾಸಕ್ಕೆ ಹೋಗಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ.